ನಮಸ್ಕಾರ. ನಾನು ರಾಮಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್. ಈಗ ನಾನು ನಿಮ್ಮ ಮುಂದಗಡೆ ಕೆಲವು ವಿಷಯಗಳನ್ನು ಹೇಳ ಬಯಸುತ್ತೇನೆ. ನನ್ನ ಮೊದಲೇ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ಬೋದು, ನಮ್ಮ CBT ಮೀಟಿಂಗನ್ನು 10-11ನೇ ತಾರೀಕು ಡಿಸೈಡ್ ಆಗಿತ್ತು. ಈಗ ಅದನ್ನು 11 ಮತ್ತು 12ನೇ ತಾರೀಕು ಅದನ್ನು ಚೇಂಜ್ ಮಾಡಿದ್ದಾರೆ. ಆ ವಿಷಯ ನಿಮಗೆ ತಿಳಿಸೋಕ್ಕೆ ಈ ವಿಡಿಯೋನು ರಿಲೀಸ್ ಮಾಡ್ತಾಯಿದ್ದೀನಿ. ಈ 11 ಮತ್ತು 12ನೇ ಕಾರ್ಯಕ್ರಮವನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಇದರ ಮುಂದಗಡೆ ಆಲ್ರೆಡಿ ನಮ್ಮ ಸೆಂಟ್ರಲ್ ಕಮಿಟಿಯವರು CBT ಅಜೆಂಡಾದಲ್ಲಿ ಈ ಸರಿ ನಮ್ಮ ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್ನು ಸೆಟ್ಲ್ ಮಾಡೋಕ್ಕೆ ನಮೂದನೆ ಮಾಡಿದ್ದಾರೆ. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಮೊದಲಿನ ಪ್ರಕಾರ ನಮ್ಮ ಕರ್ನಾಟಕದ ಎಲ್ಲ ಜನರು ಡೆಲ್ಲಿಗೆ ಬಂದು ಧರಣಿಯನ್ನು ಕೊಡೋದು ಆಗ್ತಿರಲಿಲ್ಲ. ಆದರೆ ಇದು ಒಂದು ಒಳ್ಳೆಯ ನಮಗೆ ಒಂದು ಅಪಾರ್ಚುನಿಟಿ ಸಿಕ್ಕಿದೆ. ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಆರ್ಗನೈಜೇಷನಿಂದ ಬೆಂಗಳೂರಿಗೆ 11ನೇ ತಾರೀಕು ಅಕ್ಟೋಬರ್ ಬರಬೇಕು. 11 ಮತ್ತು 12ನೇ ತಾರೀಕು ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ CBT ಮೀಟಿಂಗ್ ಇದೆ. ಅವ್ರ ಮೇಲೆ ನಾವು ಪ್ರೆಷರ್ ಹಾಕೋದು ಬಹಳ 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 ಇಂಪಾರ್ಟೆಂಟು. ಇದರ ಬಗ್ಗೆ ಆಗಲೇ ನಾವು ನಿಮ್ಮ ಡಿಸ್ಟ್ರಿಕ್ಟ್ ಲೀಡರ್ ಜೊತೆಗೆ ಮಾತಾಡಿದ್ದೀವಿ. ಹಾಗೂ ಈ ಮೀಟಿಂಗನ್ನು ನಾವು ಫ್ರೀಡಮ್ ಪಾರ್ಕಲ್ಲಿ 11, 12 2 ತಾರೀಕು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಪ್ರತಿಯೊಂದು ಡಿಸ್ಟಿಕ್ಕಿಂದ, ಪ್ರತಿಯೊಂದು ಆರ್ಗನೈಜೇಷನಿಂದ ಬಂದು ನಮ್ಮ ಬಲ ಪ್ರದರ್ಶನ ಮಾಡಬೇಕು. ನಮ್ಮ ಸುದ್ದಿ ಹೋಗಿ ಅದೇ CBT ಮೆಂಬರ್ನು ಬಂದು ನಮ್ಮ ಮೆಮೊರಂಡಮ್ ಇಸ್ಕೋಬೇಕು. ನಾವು ಹಂಗೆ ಮಾಡಬೇಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸೆಂಟ್ರಲ್ ಟೀಮಿಂದ ಕಮಾಂಡರ್ ಅಶೋಕ್ ರಾವತ್, ವೀರೇಂದ್ರ ಸಿಂಗ್ ಎಲ್ಲರೂ ಬರ್ತಾ ಇದ್ದಾರೆ. ಇದಲ್ಲದೆ ನಮ್ಮದು ದಕ್ಷಿಣ ಭಾರತದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಕೂಡ ಜನರು ಬರ್ತಾ ಇದ್ದಾರೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೆಂಗಾದರೂ ಮಾಡಿ ಇದು ಒಂದು ವಿಜಯ ಪಥಕ್ಕೆ ಹಾದಿ ತೋರಿಸ್ಬೇಕಂತ ನಿಮ್ಮೆಲ್ಲರೂ ಕಳಕಳಿ ಮಾಡುತ್ತೇನೆ. ನಮ್ಮ NAC, KSRTC, BMTC ಹಾಗೂ ಬೇರೆ ಎಲ್ಲ ಆರ್ಗನೈಜೇಷನ್ನು ಒಂದೇ ಅಂತಲ್ಲ, HAL ಆಗಿರ್ಬೋದು, IT ಆಗಿರ್ಬೋದು, ಲಿಡ್ಕರ್ ಆಗಿರ್ಬೋದು, NMDC ಆಗಿರ್ಬೋದು, ಎಸ್ಕಾಟ್ ಆಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರಿ, ಗೋಲ್ಡ್ ಮೈನ್ಸು, ಕೋಆಪ್ಟಿವ್ ಸೊಸೈಟಿ, DCC ಬ್ಯಾಂಕು, ಇನ್ನು ಹಾಗೆ ದೊಡ್ಡ ಲಿಸ್ಟ್ ಇದೆ. ನಮ್ಮದು 125 ಆರ್ಗನೈಜೇಷನವ್ರು ನಮ್ಮ ಜೊತೆಗಿದ್ದಾರೆ. ನೀವೆಲ್ಲರೂ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ವಿಜಯ ಪಥಕ್ಕೆ ಹಾದಿ ಮಾಡಿಕೊಡ್ತೀರಿ ಅಂತ ನನ್ನಲ್ಲಿ ಭರವಸೆ ಇದೆ. ನನ್ನ ಕಳಕಳಿಯ ವಿನಂತಿ, ನಿಮ್ಮೆಲ್ಲರಿಗೂ ನಾನು 11ನೇ ತಾರೀಕು ಬೆಳಗ್ಗೆ 10 ನೋಡಲು ಇಚ್ಛಿಸುತ್ತೇನೆ. ದಯಮಾಡಿ ಬಂದು ಈ ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕಿನ ಸಮಾವೇಶವನ್ನು ಸಕ್ಸಸ್ ಮಾಡಿರಿ ಅಂಥೇಳಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತಾ ಕಿ ಜೈ.